ಕೊಪ್ಪಳ ಜಿಲ್ಲೆಯ ಶ್ರೀ ಕ್ಷೇತ್ರ ಹುಲಿಗೆಯ ಹುಲಿಗೆಮ್ಮ ದೇವಸ್ಥಾನದ ಬಳಿಯ ತುಂಗಭದ್ರಾ ನದಿಯಲ್ಲಿ ಸ್ವಚ್ಛತಾ ಕಾರ್ಯ ನಡೆಯಿತು. ರಾಜ್ಯದ ಮೂಲೆ ಮೂಲೆಯಿಂದ ಅಕ್ಕ ನಿವೇದಿತಾ ಪ್ರತಿಷ್ಠಾನದ ಕಾರ್ಯಕರ್ತರು ಬಂದು ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ನಾಳೆ ತುಂಗಭದ್ರಾ ನಮಾಮಿ ಕಾರ್ಯಕ್ರಮ ನಡೆಯಲಿದ್ದು ಈ ವೇಳೆ ತುಂಗಾರತಿ ಕಾರ್ಯಕ್ರಮವೂ ಕೂಡ ನಡೆಯಲಿದೆ. ಆದ್ದರಿಂದ ಸ್ವಚ್ಛತೆ ಕಾರ್ಯ ಆಯೋಜನೆ ಮಾಡಲಾಗಿದೆ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ವಂದೇ ಭಾರತ್ ರೈಲಿನ ಬಗ್ಗೆ ಶಾಲಾ ಮಕ್ಕಳಿಗೆ ವಿವರಣೆಯನ್ನ ಕೊಡ್ತಾ ಇರುವಂತಹ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಬೋಗಿಯ ಒಳಗಡೆ ಮಕ್ಕಳನ್ನ ಕರೆದುಕೊಂಡು ಹೋಗಿ ವಂದೇ ಭಾರತ್ ರೈಲಿನ ವಿಶೇಷತೆಗಳನ್ನ ತೋರಿಸಿದ ನಂತರ ಹೊರಭಾಗದಲ್ಲಿ ಬೋಗಿಯ ಆವರಣ, ಚಕ್ರ ಇತ್ಯಾದಿಗಳ ಬಗ್ಗೆ ಸಚಿವರು ವಿವರಣೆ ನೀಡುವುದನ್ನ ವಿಡಿಯೋದಲ್ಲಿ ಸೆರೆ ಹಿಡಿಯಲಾಗಿದೆ. ऐसे सोचो एक नॉर्मल स्प्रिंग, ये नॉर्मल स्प्रिंग है ना, जैसे गोल 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 फाइल जैसा. ये सस्पेंशन है, ये शॉक एब्जॉर्ब करता है. अब जो एयर स्प्रिंग है, एयर स्प्रिंग बिल्कुल ऐसा होता है जैसे मान लो तकिया रखा हुआ है यहाँ पे, जैसे पिलो रखा हुआ है ना, उसमें एब्जॉर्ब करने की शक्ति है, शॉक को एब्जॉर्ब करने की उसमें पावर है कि वो डिफिकल्ट शॉक भी आएगा ना, उसको एब्जॉर्ब करना है. इसीलिए जब आप अंदर बैठोगे तो आपको बिल्कुल कहीं पे कोई शॉक नहीं मिलेगा, कहीं पे कोई झटका नहीं आएगा, इसमें नहीं आएगा. आज ट्राई कर. ನಾಯಿ ಹಾಗೂ ಬೆಕ್ಕು ಇವೆರಡು ದುಶ್ಮನ್ಗಳು ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಆದರೆ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಬಿಳೇಕಲ್ ಗ್ರಾಮದಲ್ಲಿ ಅಪರೂಪದ ದೃಶ್ಯ ಕಂಡು ಬಂದಿದೆ. ಸೋಮಣ್ಣ ಕೋವಿ ಎಂಬುವವರ ತೋಟದಲ್ಲಿ ಭೈರವಿ ಹೆಸರಿನ ಶ್ವಾನ ಬೆಕ್ಕಿಗೆ ಹಾಲುಣಿಸಿದೆ. ಆ ಅಪರೂಪದ ದೃಶ್ಯ ಸ್ಥಳೀಯರ ಕುತೂಹಲವನ್ನ ಮೂಡಿಸಿದೆ.